ವಕ್ಫ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ ಆರೋಪ ಈಗ ಸಾಕಷ್ಟು ಸಂಚಲನ ಮೂಡಿಸಿದೆ. ಈ ಪ್ರಕರಣವನ್ನು ಸರ್ಕಾರ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ಚಿಂತನೆ ನಡೆಸಿದೆ. ಮಾಣಿಪ್ಪಾಡಿಯ ಹಳೆಯ ಹೇಳಿಕೆಯ ವಿಡಿಯೋವನ್ನು ಕಾಂಗ್ರೆಸ್ ರಿಲೀಸ್ ಮಾಡಿದೆ. ನಾವು ಆರೋಪ ಮಾಡಿದ್ದು ಈ ವಿಡಿಯೋ ಆಧಾರದ ಮೇಲೆ ಅಂತ ಕೈಪಡೆ ಸಮರ್ಥಿಸಿಕೊಂಡಿದೆ. ಬಿಜೆಪಿಯವರು ಧಮಕಿ ಹಾಕಿಸಿ ಮಾಣಿಪ್ಪಾಡಿಯಿಂದ ಉಲ್ಟಾ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತ ಆರೋಪಿಸಿದೆ. 150 ಕೋಟಿ ಆಮಿಷ ಆರೋಪ ಸದನದಲ್ಲಿಯೂ ಕೂಡ ಸದ್ದು ಮಾಡಿದೆ. ಹಗರಣಗಳ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಇದರಿಂದ ಹೊರಗೆ ಬರೋದಕ್ಕೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಈ ಪ್ರಕರಣದ ಜೊತೆಗೆ ಮೂಡಾ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಅಂತ ಸಿಎಂಗೆ ಸವಾಲು ಹಾಕಿದ್ದಾರೆ. ನಿಮ್ಮ ಮೇಲಿನ ಆರೋಪದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಿ, ಇಲ್ಲಿ ರಾಜಕೀಯ ಭಾಷಣ ಮಾಡಬೇಡಿ ಅಂತ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದರು. ಈ ವೇಳೆ ಸದನದಲ್ಲಿ ಜೋರು ವಾಕ್ಸಮರ ನಡೆಯಿತು. ವಿಜಯೇಂದ್ರ ಬೆಂಬಲಕ್ಕೆ ಸದನದಲ್ಲಿದ್ದ ಬಿಜೆಪಿ ಶಾಸಕರೆಲ್ಲ ಧಾವಿಸಿದರು. ಆದರೆ ಜೆಡಿಎಸ್ ಶಾಸಕರು ಮಾತ್ರ ವಿಜಯೇಂದ್ರ ನೆರವಿಗೆ ಬರಲಿಲ್ಲ. ಮಾಣಿಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಈಗ ಅವ್ರು ಹೇಳಿದ್ದಾರೆ, ಈಗ ಅದ್ರ ಪ್ರಸ್ತಾಪ ಚರ್ಚೆ ಮಾಡ್ತಾರೆ. ಮಾಣಿಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಈಗ ಅವ್ರು ಹೇಳಿದ್ದಾರೆ, ಈಗ ಅದ್ರ ಪ್ರಸ್ತಾಪ ಚರ್ಚೆ ಮಾಡ್ತಾರೆ. ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿಜೆಪಿಯವರು ಅವರಿಗೆ ಧಮಕಿ ಹಾಕಿ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿಜೆಪಿಯವರು ಅವರಿಗೆ ಧಮಕಿ ಹಾಕಿ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿಜೆಪಿಯವರು ಅವರಿಗೆ ಧಮಕಿ ಹಾಕಿ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ. ಸಿಬಿಐನವ್ರು ಬರೀಲಿ, ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಆಮೇಲೆ ಮಾತಾಡೋದು. ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ. ಸಿಬಿಐನವ್ರು ಬರೀಲಿ, ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಆಮೇಲೆ ಮಾತಾಡೋದು. ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ. ಸಿಬಿಐನವ್ರು ಬರೀಲಿ, ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಸರ್ಕಾರ ಅದನ್ನು ಕೂಡ ಯಾರು ಆರೋಪ ಮಾಡಿದ್ದಾರೆ ಸರ್ಕಾರ ಸರ್ಕಾರ ಅದನ್ನು ಕೂಡ ಯಾರು ಆರೋಪ ಮಾಡಿದ್ದಾರೆ ಸರ್ಕಾರ ವಿಜಯೇಂದ್ರ ಅವರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಅದನ್ನ ಡೈವರ್ಟ್ ಮಾಡಬೇಕು. ಮಾಂಪಾಡಿ ಅವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಅದನ್ನ ಡೈವರ್ಟ್ ಮಾಡಬೇಕು. ಮಾಂಪಾಡಿ ಅವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಅದನ್ನ ಡೈವರ್ಟ್ ಮಾಡಬೇಕು. ಮಾಂಪಾಡಿ ಅವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಅದನ್ನ ಡೈವರ್ಟ್ ಮಾಡಬೇಕು. ಮಾಂಪಾಡಿ ಅವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ವಿಜಯೇಂದ್ರ